ವಿಕಲಚೇತನರು ಸರ್ಕಾರದಿಂದ ಕೊಡುವ ತ್ರಿಚಕ್ರ ವಾಹನಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ವಿಧಾನ ಪರಿಷತ್ ಶಾಸಕರಾದ ಎ ವಸಂತಕುಮಾರ್ ಬುಧವಾರ 12 ಗಂಟೆಗೆ ಹೇಳಿದರು. ನಗರದ ಮಂತ್ರಾಲಯ ರಸ್ತೆಯ ಐಬಿಯಲ್ಲಿ ವಿಧಾನ ಪರಿಷತ್ ಸದಸ್ಯರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆಯ ಅನುದಾನದಲ್ಲಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಕಲಚೇತನರಿಗೆ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ, ಮಹಾನಗರ ಪಾಲಿಕೆ ಸೇರಿದಂತೆ ವಿವಿಧ ಇಲಾಖೆಗಳ ಮೂಲಕ ಹಲವು ಯೋಜನೆಗಳನ್ನು ರೂಪಿಸಿ ಜಾರಿಗೊಳಿಸಲಾಗುತ್ತಿದೆ. ವಿಕಲಚೇತನರ ಬಗ್ಗೆ ಸಮಾಜವು ಸೌಜನ್ಯದಿಂದ ವರ್ತಿಸಬೇಕು, ಅವರ ಕುರಿತು ವಿಶೇಷ ಕಾಳಜಿ ವಹಿಸಬೇಕಿದೆ ಎಂದರು. ಪೆಟ್ರೋಲ್ ಕಾಣೆ ದುಡ್ಡು ಇವತ್ತು 24-25 ಸಾಲಿನ KKRDB ಯೋಜನೆಯಲ್ಲಿ ರಾಯಚೂರು ಕ್ಷೇತ್ರದ ಅಂಗವಿಕಲರ ಯೋಜನೆ ಅಡಿಯಲ್ಲಿ ನಮ್ಮ ಅಂಗವಿಕಲರಿಗೆ ಸುಮಾರು 10 ಟ್ರೈಸ್ಕೈ ಸ್ಕೂಟರ್ಗಳನ್ನು ಇವತ್ತು ಕೊಡಲಾಗಿದೆ. ಇದು ಅಂಗವಿಕಲರಿಗೆ ಭಾಳ ಅನುಕೂಲಕರವಾದಂಥ ವಾಹನ ಆಗಿದ್ದು, ಅವರು ತಮ್ಮ ದಿನನಿತ್ಯದ ಕೆಲಸಗಳನ್ನು ಇನ್ಯಾರ ಮೇಲೆ ಡಿಪೆಂಡ್ ಆಗಲಾರದೆ ಸ್ವತಂತ್ರವಾಗಿ ಮಾಡಿಕೊಳ್ಳಲಿಕ್ಕೆ ಭಾಳ ಅನುಕೂಲಕರವಾದಂಥ ವಾಹನ ಆಗಿದ್ದರಿಂದ ನನ್ನ KKRDB ಅನುದಾನದಲ್ಲಿ ಪ್ರತಿ ವರ್ಷ ಸುಮಾರು 10 ವೆಹಿಕಲ್ಗಳನ್ನು ಕೊಡಬೇಕೆನ್ನುವಂಥ ನಿರ್ಣಯವನ್ನು ಮಾಡಿ ಈಗಾಗಲೇ ಈ 24-25 ಸಾಲಿನ 10 ವೆಹಿಕಲ್ಗಳನ್ನು ಕೊಟ್ಟಿದ್ದೇನೆ. ಮುಂದಿನ ವರ್ಷ ಕೂಡ ಇನ್ನು 10 ವೆಹಿಕಲ್ಗಳನ್ನು ಕೊಡ್ತೇನೆ. ಇದರ ಜೊತೆಗೆ ನಾವು ಮತ್ತು ಈ ಕಿವಿ ಏನು ಕಿವುಡರಿದ್ದಾರೆ ಅವರಿಗೆ ಕಿವಿಯ ಒಂದು ಇಯರ್ ಹಿಯರಿಂಗನ್ನು ಅದು ಕೂಡ ಒಂದು 25 ಜನಕ್ಕೆ ಕೊಡಬೇಕೆನ್ನುವ ತಿಳಿದಿಲ್ಲ. ಅದು ಕೂಡ ನಾವು ನಾಳೆ ನಾಡದ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. ಆ ಕಾರಣದಿಂದ ಇದು ಅನುಕೂಲಕರವಾದಂಥ ಯೋಜನೆ ಆಗಿದ್ದು ಇದೆಲ್ಲರಿಗೂ ಕೂಡ ಒಂದು ವಿಶೇಷವಾದ ಕೊಡುಗೆಯಾಗಿದೆ. ಅಂಗವಿಕಲರಿಗೆ ಇವತ್ತು ವಿಶ್ವ ಅಂಗವಿಕಲರ ದಿನಾಚರಣೆ ಹಿನ್ನೆಲೆಯಲ್ಲಿ ಇವತ್ತು ಈ ಕೊಡುಗೆಯನ್ನು ಸರ್ಕಾರದ ವತಿಯಿಂದ ಸರ್ಕಾರದ ಪ್ರತಿನಿಧಿಯಾಗಿ ಅಂಗವಿಕಲರಿಗೆ ಕೊಟ್ಟಿದ್ದೇನೆ. ಎಲ್ಲರಿಗೂ ಕೂಡ ಶುಭವಾಗಲಿ, ಅವರಿಗೆಲ್ಲ ಅಭಿನಂದನೆಗಳನ್ನು. ಪಟೇಲ್ ಹತ್ಯೆ ಮಾಡಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಲೇಬೇಕು. ಮಾನ್ಯ ಪಟೇಲ್ ಹತ್ಯೆ ಮಾಡಿದ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ವೀರಪುರದಲ್ಲಿ ನಡೆದ ಅಮಾನವೀಯ ಮರ್ಯಾದೆಗೇಡು ಹತ್ಯೆಯನ್ನು ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಜಿಲ್ಲಾ ಸಮಿತಿ ಮಹಿಳಾ ವಿಭಾಗ ರಾಯಚೂರು ತೀವ್ರವಾಗಿ ಖಂಡಿಸಿದೆ. ಪ್ರೀತಿಸಿ ಅಂತರ್ಜಾತಿ ವಿವಾಹವಾಗಿದ್ದ ಪರಿಶಿಷ್ಟ ಜಾತಿಯ ಯುವಕ ವಿವೇಕಾನಂದ ದೊಡ್ಡಮನಿಯನ್ನು ಮದುವೆಯಾದಾಗ 7 ತಿಂಗಳ ಗರ್ಭಿಣಿ ಮಾನ್ಯ ಪಾಟೀಲ್ ಅವರನ್ನು ಸ್ವಂತ ತಂದೆ ಹಾಗೂ ಕುಟುಂಬಸ್ಥರು ಬರ್ಬರಾಗಿ ಹತ್ಯೆ ಮಾಡಿರುವುದು ನಾಗರಿಕರ ಸಮಾಜಕ್ಕೆ ಭಾರಿ ಆಘಾತ ಉಂಟು ಮಾಡಿದೆ ಎಂದು ಸಂಘಟನೆಯವರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂಬಂಧ ಬುಧವಾರ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಪ್ರಕರಣದಲ್ಲಿ ಬಂಧಿತ ಆರೋಪಿಗಳ ಜೊತೆಗೆ ಇನ್ನೂ ಬಂಧನಕ್ಕೊಳಗಾಗದ ಎಲ್ಲ ಆರೋಪಿಗಳನ್ನು ತಕ್ಷಣವೇ ಬಂಧಿಸಿ ಜೀವಾವಧಿ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಲಾಯಿತು. ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ದಲಿತ ಯುವಕನ ಮೇಲ್ಜಾತಿಯ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗಿ 7 ತಿಂಗಳ ಗರ್ಭಿಣಿಯನ್ನು ಕೊಲೆ ಮಾಡಿದ್ದು ಇದು ತುಂಬ ಅಮಾನುಷ್ಯ ಕೃತ್ಯ ಆಗಿರುತ್ತದೆ. ಈ ಥರ ಘಟನೆಗಳು ಮತ್ತೆ ಮರುಗಳಿಸದಂತೆ ಸರ್ಕಾರ ಎಚ್ಚೆತ್ತುಕೊಂಡು ಅರಿವು ಕಾರ್ಯಕ್ರಮಗಳನ್ನೆಲ್ಲ ಮೂಡಿಸಬೇಕೆಂದು ಸರ್ಕಾರಕ್ಕೆ ವಿನಂತಿಸಿಕೊಳ್ಳುತ್ತೇನೆ. ಈ ಜಾತಿ ವಿಚಾರದಲ್ಲಿ ಈ ಥರ ಇಂಥ ಶತಮಾನದಲ್ಲಿ ಇಂಥ ಅಪ್ಡೇಟ್ ಜನ್ರೇಷನಲ್ಲೂ ಈ ಥರ ಆಗ್ತಿರೋದು ತುಂಬ ನೋವನ್ನು ಉಂಟು ಮಾಡುತ್ತೆ. ಇನ್ನು ಮುಂದೆ ಈ ಥರ ಘಟನೆಗಳೆಲ್ಲ ಸಂಭವಿಸದಂತೆ ಸರ್ಕಾರಕ್ಕೆ ನಮ್ಮ ಕಡೆಯಿಂದ, ನಮ್ಮ ಮಹಿಳಾ ವತಿಯಿಂದ, ಛಲವಾದಿ ಮಹಾಸಭಾ ಮಹಿಳಾ ವತಿಯಿಂದ ಅವರಿಗೆ ಮನವಿ ಮಾಡಿಕೊಳ್ಳುವುದೇನೆಂದರೆ, ನಮ್ಮ ಎಲ್ಲ ಜಾತಿಗಳಲ್ಲಿ ಈಗ ಜಾತಿ ಭೇದ ಭಾವ ಅನ್ನೋದು ಬೇಡ, ಅವರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಹೆಚ್ಚುಗೊಳಿಸಿ ಎಲ್ಲ ಜನರಲ್ಲಿ ಜಾತಿ ಭೇದ ಭಾವವನ್ನು ಕಡಿಮೆ ಮಾಡಿಸಿಕೊಳ್ಬೇಕಂತ ಮನವಿ ಮಾಡಿಕೊಳ್ಳುತ್ತೇನೆ. ನಿಮ್ಮ ಹೆಸರು? ನನ್ನ ಹೆಸರು ಅರ್ಚನಾ ಸುಲ್ತಾನಿ, ಛಲವಾದಿ ಮಹಾಸಭಾ ಜಿಲ್ಲಾಧ್ಯಕ್ಷ.
ಇದು ಒಳಗೆ ಹೋಗು ಕೆಳಗಡೆ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರಿನ ಮನವಿ ಪತ್ರ. ವಿಷಯ: ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ದಲಿತ ಯುವಕನ ಮೇಲ್ಜಾತಿಯ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗಿ 7 ತಿಂಗಳ ಗರ್ಭಿಣಿಯನ್ನು ಕೊಲೆ ಮಾಡಿ ತಂದೆಯನ್ನು ಹಾಗೂ 3-4 ಜನ ಆರೋಪಿಗಳು ಬಂಧಿಸಿದ್ದು, ಇನ್ನಿತರ ಎಲ್ಲ ಆರೋಪಿಗಳನ್ನು ಬಂಧಿಸಲಾರದೆ ಇದರಿಂದ ಕೂಡಲೇ ಎಲ್ಲ ಆರೋಪಿಗಳನ್ನು ಬಂಧಿಸಿ ಜೀವಾವಧಿ ಶಿಕ್ಷೆಗೆ ಒಳಪಡಿಸುವ ಕುರಿತು. ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಜಿಲ್ಲಾ ಸಮಿತಿ ಮಹಿಳಾ ವಿಭಾಗ ರಾಯಚೂರು ಈಗ ತಮ್ಮ ಗಮನಕ್ಕೆ ತಂದು ಮನವಿ ಮಾಡಿಕೊಳ್ಳುವುದೇನೆಂದರೆ, ಮರ್ಯಾದೆಗೇಡು ಹತ್ಯೆ ಆರೋಪಿಗಳಿಗೆ ಕಠಿಣ ಶಿಕ್ಷೆಗೆ ಒಳಪಟ್ಟು ಹುಬ್ಬಳ್ಳಿ ತಾಲೂಕಿನ ಮೀರಾಪುರದಲ್ಲಿ ಪರಿಶಿಷ್ಟ ಜಾತಿಯ ಯುವಕ ವಿವೇಕಾನಂದ ದೊಡ್ಡಮನಿ ಮದುವೆಯಾಗಿದ್ದಕ್ಕೆ 7 ತಿಂಗಳು ಗರ್ಭಿಣಿಯಾಗಿದ್ದ ಮಾನ್ಯ ಪಾಟೀಲ್ ಮೇಲೆ ಸ್ವತಃ ತಂದೆ ಹಾಗೂ ಕುಟುಂಬಸ್ಥರು ನಡೆಸಿದ್ದು ಮರ್ಯಾದೆಗೇಡು ಭೀಕರ ಹತ್ಯೆಯು ನಾಗರಿಕ ಸಮಾಜಕ್ಕೆ ತೀವ್ರ ಆಘಾತವನ್ನುಂಟು ಮಾಡಿದೆ. ಅಪರಿಚಿತ ಮೃತದೇಹವೊಂದು ರಾಯಚೂರು ಬಸ್ ನಿಲ್ದಾಣದ ಹತ್ತಿರದ ಬೆಟ್ಟದ ಮೇಲೆ ಕಂಡುಬಂದಿದೆ. ರಾಯಚೂರು ಕೇಂದ್ರೀಯ ಬಸ್ ನಿಲ್ದಾಣದ ಹಿಂದೆ ಇರುವ ಹೊಂಡದ ಆಚೆ ದಡದ ಮೇಲೆ ಕೆಂಪು ಅಂಗಿ ಧರಿಸಿದ ಪುರುಷನ ಶವ ಕಂಡುಬಂದಿತ್ತು. ಕಸ ಹಾಕಲು ಹೋದ ಸಿಬ್ಬಂದಿಗೆ ಈ ಮೃತದೇಹ ಕಂಡುಬಂದಿತ್ತು. ನಂತರ ಪೊಲೀಸರಿಗೆ ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ನೀಡಲಾಗಿದೆ. ನಂತರ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಶವವನ್ನು ಹೊರತೆಗೆಯಲು ಮುಂದಾಗಿದ್ದು, ವ್ಯಕ್ತಿಯು ಬೆಟ್ಟದ ಮೇಲಿಂದ ಬಿದ್ದಿರುವ ಶಂಕೆ ವ್ಯಕ್ತವಾಗುತ್ತಿದೆ. बोट ಅಂತ ಕಿಂದಿಕೇಂಡೆ అదే సీసీటీవీ కావాలి. అదే అప్పుడు ఇంకా నువ్వు తీసుకున్నప్పుడు ఊరు లేరు సార్, నువ్వు కట్టిస్తున్నప్పుడు అది వాడినాడవే కాదు ఇక్కడ ఫోన్ వాడిన ವಿಕಲಚೇತನರು ಕಿಲರಮೆ ಬಿಟ್ಟು ತಮ್ಮ ಸವಾಲುಗಳನ್ನು ಸ್ವೀಕರಿಸಿ ಸಾಮರ್ಥ್ಯವನ್ನು ಅರಿತು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ಅಪರ ಜಿಲ್ಲಾಧಿಕಾರಿ ಶಿವಾನಂದ ಅವರು ಬುಧವಾರ 10 ಗಂಟೆಗೆ ಸಲಹೆ ನೀಡಿದರು. ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ವಿಕಲಚೇತನರ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ 2025ರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ದೇವರು ಎಲ್ಲರಿಗೂ ಆಳುವ ಶಕ್ತಿ ನೀಡಿದ್ದಾನೆ. ಪ್ರತಿಯೊಬ್ಬರಲ್ಲಿಯೂ ಅಗಾಧ ಶಕ್ತಿ, ಸಾಮರ್ಥ್ಯ, ಜ್ಞಾನ, ಕೌಶಲ್ಯ ಅಡಗಿರುತ್ತದೆ. ವಿಕಲಚೇತನರು ಸಕಾರಾತ್ಮಕವಾಗಿ ಆಲೋಚನೆ ಮಾಡಬೇಕು, ಸವಾಲುಗಳನ್ನು ಸ್ವೀಕರಿಸಿ ಮುನ್ನಡೆಯಬೇಕು, ಉನ್ನತ ಶಿಕ್ಷಣವನ್ನು ಪಡೆದು ಅಭಿವೃದ್ಧಿಯಾಗಬೇಕು ಎಂದರು. ಗಂಗಾವತಿ ಒಬ್ಬ ಬಾಲಕ ಅಂದಾಗ ಸ್ವಲ್ಪ ಎಲ್ಲರೂ ಸ್ವಲ್ಪ ಕ್ಲಾಸ್ ಮಾಡಿದ್ವಿ. ಆ ಮಗುನಲ್ಲಿ ಯಾವ ರೀತಿ ನಮ್ಮ ಫೌಂಡೇಶನ್ ವತಿಯಿಂದ 41 इधर
ಏನು ಹೆಸರು ಬಂದರು? ಈಗ ನಾನು ಮಾತಾಡ್ತಿರೋ ವಿಷಯ ಭೂಮಿ ಅತಿಕ್ರಮಣ ಸೇರಿ ನಕಲು ದಾಖಲೆಗಳನ್ನು ಸೃಷ್ಟಿಸಿ ಜನಗಳಿಗೆ ವಂಚನೆ ಮಾಡುತ್ತಿರುವ ಅಂಬೋಜಿರಾವ್ ಹಾಗೂ ಇವರ ಕುಟುಂಬ ಗಡೀಪಾರು ಮಾಡಬೇಕು ಎಂದು ಭೀಮಾ ಆರ್ಮಿ ಸಂಘಟನೆ ಜಿಲ್ಲಾಧ್ಯಕ್ಷರಾದ ಪ್ರವೀಣ್ ಕುಮಾರ್ ಅವರು ಒತ್ತಾಯಿಸಿದ್ದಾರೆ. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸುಗುಣಬಾಯಿ ಗಂಡ ದತ್ತುರಾವ್ ಅವರ ಜಮೀನಿನ ಸರ್ವೆ ನಂಬರ್ 114.15 ಎಕರೆ 3 ಗುಂಟೆ ವಿಸ್ತೀರ್ಣ ಇದ್ದು ಯರಮರ ಸೀಮಾಂತರದಲ್ಲಿ ಇರುವ ಈ ಜಮೀನಿನ ವಾರಸುದಾರ ಆಗಿದ್ದು ಈ ಜಮೀನಿನ ನಕಲು ದಾಖಲೆಗಳನ್ನು ಸೃಷ್ಟಿ ಮಾಡಿದ ವ್ಯಕ್ತಿ ಅಂಬೋಜಿರಾವ್ ತಂದೆ ಇರಾಲಾಲ್ ಮತ್ತು ಸ್ವಾತಿ ಗಂಡ ಅಂಬೋಜಿರಾವ್ ಇವರು. ತಂದೆ ಇರಾಲಾಲ್ ಇವರೆಲ್ಲರೂ ಸೇರಿಕೊಂಡು ನಕಲು ಮರಣ ಪ್ರಮಾಣ ಪತ್ರ ಸೃಷ್ಟಿಸಿ ವಂಚನೆ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ನಕಲು ಆಧಾರ್ ಕಾರ್ಡ್ ಸಹ ಸೃಷ್ಟಿ ಮಾಡಿರುತ್ತಾರೆ. ತಹಶೀಲ್ದಾರ್ ಹಾಗೂ ಇಮಾಮ ಪಾಷಾ ಮತ್ತು ರಾಯಚೂರು ಜಿಲ್ಲೆ ಆರ್ಐ ಅಧಿಕಾರಿ ಮತ್ತು ವಿಎ ಅಧಿಕಾರಿಗಳು ಅಂಬೋಜಿರಾವ್, ಇರಾಲಾಲ್ ಹಾಗೂ ಸ್ವಾತಿ ಹೆಸರಿನಲ್ಲಿ ಎಲ್ಲರೂ ಸೇರಿಕೊಂಡು ನಕಲು ದಾಖಲೆ ಕೊಡುವುದಕ್ಕೆ ಕೈ ಜೋಡಿಸಿರುತ್ತಾರೆ. ಈ ಜಮೀನಿನ ಮೂಲ ಪಟ್ಟದಾರರಾದ ಸುಗುಣಬಾಯಿ ಅವರಿಗೆ ಸುಮಾರು ವರ್ಷಗಳ ಕಾಲ ಅವರ ಹೆಸರಿನಲ್ಲಿ ಜಮೀನಿರುತ್ತದೆ. ನಂಬರ್ 114/1 5 ಎಕರೆ 3 ಗುಂಟೆ ವಿಸ್ತೀರ್ಣ ಇರುತ್ತದೆ. ಯರಮರ್ ಸೀಮಾಂತರದಲ್ಲಿ ಈ ಜಮೀನು ಪಟ್ಟದಾರರಾಗಿರುತ್ತಾರೆ. ಈ ಜಮೀನನ್ನು ಅಕ್ರಮವಾಗಿ ನಕಲು ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ನಕಲು ಮರಣ ಪ್ರಮಾಣ ಪತ್ರಗಳನ್ನು ಸೃಷ್ಟಿ ಮಾಡಿ ಇವರು ಅವ್ರ ಹೆಸರು ಮೇಲೆ ಮಾಡ್ಕೊಂಡಿರ್ತಾರೆ ಸರ್. ಇದು ಇವರೇ ಸ್ಪಷ್ಟವಾಗಿ ಒಪ್ಪಿಕೊಂಡು ಏನ್ ಮಾಡ್ತಾರೆ, ಎ ಸಿ ಕೋರ್ಟಲ್ಲಿ RRT ಕೋರ್ಟಲ್ಲಿ ಇವರೇ ಒಪ್ಪಿಕೊಂಡು ಪತ್ರ ಬರೀತಾರೆ ಸರ್. ಇದು ನಮ್ದಲ್ಲ, ಮತ್ತೆ ಇದು ಜಾಗ ಅವ್ರದೇ ಅಂತೇಳಿ ಇವರೇ ಒಪ್ಪಿಗೆ ಪತ್ರ ತಗೊಂಡು ಬರೀತಾರೆ. ಅಂದ್ರೆ ಇಲ್ಲಿ ತಹಸೀಲ್ದಾರ್ ಆಫೀಸು, RI, BA ಮತ್ತೆ ಅವ್ರ ಯಾರು ಇಮಾಮ್ ಪಾಷಾ ಅವರು ವಂಶಾವಳಿ ಪತ್ರದಲ್ಲಿ ಫೇಕ್ ಮೆಂಬರ್ಸ್ ನ ಏರಿಸ್ಬಿಟ್ಟು ಅದೆಲ್ಲ ಎವಿಡೆನ್ಸ್ ಡಾಕ್ಯುಮೆಂಟ್ಸ್ ಇದಾವೆ ಸರ್. ಅಂದ್ರೆ ಮರಣ ಪ್ರಮಾಣ ಪತ್ರಗಳು ಮತ್ತೆ ಅದರಲ್ಲಿ ಏನಂತಾರೆ ಸರ್, ವಂಶಾವಳಿ ಪತ್ರಗಳು. ಅಂದ್ರೆ ಇವರು ಇಷ್ಟಕ್ಕೆ ಬಂದಾಗ ಇವರು ಮಾಡ್ತಾರೆ. ಅಂದ್ರೆ ಇಲ್ಲಿ ತಹಸೀಲ್ದಾರ್ ಅವರು ಏನ್ ಕೆಲಸ ಮಾಡ್ತಾ ಇದಾರೆ ನಮ್ಗಂತೂ ಇಲ್ಲಿವರೆಗೂ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ರಾಯಚೂರು ಜನರಲ್ಲಿ ಯಾವುದೇ ಭೂಮಿನ ಕಬ್ಜಾ ಮಾಡ್ಕೋಬಹುದು ಅಂತ ಅರ್ಥ ಆಯ್ತು ಈ ಭೂಗಳ್ರಿಂದ. ಮತ್ತೆ ಮುಖ್ಯವಾಗಿ ಈ ತಹಸೀಲ್ದಾರ್ ಇದು ನಮ್ಮ ಮಹಾನಗರ ಪಾಲಿಕೆಯಿಂದ ಮರಣ ಪ್ರಮಾಣ ಪತ್ರ ಫೇಕ್ ಆಗಿ ಕ್ರಿಯೇಟ್ ಮಾಡಿ ಒಂದಲ್ಲ ಎರಡಲ್ಲ ಸುಮಾರು ಕೇಸ್ಗಳು ನಮ್ಮ ಹತ್ರ ಬಂದಿದ್ದಾವೆ ಸರ್. ಈ ಸುಮಾರು ಕೇಸ್ಗಳಲ್ಲಿ ಎಲ್ಲರೂ ಫೇಕ್ ಮಾಡಿದ್ದಾರೆ ಸರ್, ಫೇಕ್ ಪ್ರಮಾಣ ಪತ್ರ. ಈಗ ಫಾರ್ ಎಕ್ಸಾಂಪಲ್ ಹೀರಾಲಾಲ್ ಅವರು ಬದುಕಿದರೆ ಸತ್ತನ್ ಅಂತೇಳಿ ತೋರಿಸಿದ್ದಾರೆ ಸರ್. ಈ ಅಂಬಾಜಿರಾವ್ ಅವರು ಸತ್ತನ್ ಅಂತ ಹೇಳಿ ಅವ್ರ ಸ್ವಂತ ತಂದೆನೇ ಕೊಲೆ ಮಾಡಿಬಿಟ್ಟಿದ್ದಾರೆ ಇವತ್ತು. ಅಂದ್ರೆ ಎಷ್ಟರ ಮಟ್ಟಕ್ಕೆ ನಮ್ಮ ಕಾನೂನು ವ್ಯವಸ್ಥೆ, ನಮ್ಮ ಆಡಳಿತ ವ್ಯವಸ್ಥೆ ನಡೀತಾ ಇದೆ. ಈ ಮಹಾನಗರ ಪಾಲಿಕೆ ಇದನ್ನ ಯಾರು ಕೇಳೋರಿಲ್ವಾ ಇಲ್ಲಿ? ಅಂದ್ರೆ ಅವ್ರು ಇಷ್ಟಾನುಸಾರವಾಗಿ ಮಾಡ್ತಾರ ಅನ್ನೋದು ನಮ್ದು ಒಂದು ಪ್ರಶ್ನೆ ಸರ್. ಯಾಕೆ ಹಿಂಗ ಇಂಥವ್ರನ್ನಲ್ಲಿ ಅಂದ್ರೆ ಇವರು ರಾಜಕೀಯವಾಗಿ ಬಲಿಷ್ಠರಿದ್ದಾರೆ ಅಂತ ಹೇಳಿ ಭಯಪಟ್ಟು ಇಲ್ಲ ಇವ್ರ ಮಾತುಗಳನ್ನ ಇದು ಮಾಡಿ ಅಂದ್ರೆ ಒಳಗಡೆ ದುಡ್ಡಿನ ಆಶಾಂಶಗಳಿಂದ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ಗಳಾಗಿವು ಹೆಂಗೆ ಮಾಡಿದ್ದಾರೆ ನಮ್ಗೆ ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗ್ಬೇಕು. ಮತ್ತೆ ಇದ್ರ ಏನೇನು ನಕಲು ದಾಖಲಾತಿಗಳು ಯಾರ್ಯಾರು ಸೃಷ್ಟಿ ಮಾಡಿರ್ತಾರ ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಮತ್ತೆ ಇನ್ಕ್ಲೂಡಿಂಗ್ AC ಕೋರ್ಟ್ ಅಲ್ಲೇ ಇವ್ರು ಅಂಬಾಜಿರಾವ್ ಅವರು ಒಪ್ಕೊಂಡಿರ್ತಾರೆ, ನಂದಲ್ಲ ಇದು ಆಸ್ತಿ ಇವ್ರದು, ಕ್ಷಮೆ ಆಗ್ಲಿ ಅಂತ ಹೇಳಿ ಕ್ಷಮಾ ಪತ್ರನೂ ಇರುತ್ತೆ ಸರ್. ಈ ದಾಖಲಾತಿಗಳು ಕೊಡ್ರಪ್ಪ ಇಲ್ಲ ಸರ್, ಅವ್ರಿಗೆ ಒಂದು ಕಾಪಿ ಕೊಡ್ರಿ. ಇದು ನೋಡ್ರಿ ಸರ್, ಇಷ್ಟು ಮಟ್ಟಿಗೆ ಅಂತಂದ್ರೆ ಇದೇ ನೋಡ್ರಿ ಸರ್, ಇಲ್ಲೇ ನಿಮ್ಗೆ ಸ್ಪಷ್ಟವಾಗಿ ನಿಮ್ ಮುಂದೆ ಇಟ್ಟಿವಿ. ಇಲ್ಲೇ ಸಿಂಪಲ್ ಆಗಿ ಇದೆ ಸರ್. ಎಲ್ಲ ಇದನ್ನ ಇದ್ರ ಬಗ್ಗೆ ಅವ್ರು ಬಂದು ಚರ್ಚೆ ಮಾಡಿರ್ತಾರೆ. ನಾವು ಅದನ್ನ ಸ್ಪಷ್ಟವಾಗಿ 1-2 ಸರಿ ಸ್ಟಡಿ ಮಾಡಿ ತಮ್ಮ ಹತ್ರ ಬಂದಿಟ್ಟಿದ್ದೀವಿ. ನಮ್ಗೆ ಏನೇ ಬೇಕಂದ್ರೂ ಏನೇ ಅನುಮಾನಗಳಿತ್ತಂದ್ರೂ ತಮ್ಮ ಹತ್ರ ಎಲ್ಲ ದಾಖಲಾತಿಗಳು ಇಟ್ಟಿದ್ದೀವಿ, ಚೆಕ್ ಮಾಡ್ಕೊಳ್ರಿ. ಅದ್ರ ಮೇಲೇನು
ಇದಾಗಿಲ್ಲ ಸರ್. ಈಗ ಇಲ್ಲಿದೆ ನೋಡ್ರಿ ಸರ್, ಮರಣ ಪ್ರಮಾಣ ಪತ್ರ. ಹಾ ಸರ್, ಈಗ ಅದೇ ಸರ್, ಈಗ ಲೆಟರ್ ಡೀಟೇಲ್ಸ್ ಆಗಿ ಬಂದಿದೆ. ತದನಂತರ ಇವು ಮಾಡಿರೋದೆಲ್ಲ ಹಗರಣಗಳು, ಭೂ ಹಗರಣಗಳು, ಮತ್ತೆ ಇದೊಂದೇ ಅಲ್ಲ ಸರ್, ಇನ್ನ ಬಹಳಷ್ಟು ಇದಾವೆ ಸರ್. ಇದೊಂದು ನಾವು ಒಂದು ಸಬ್ಜೆಕ್ಟ್ ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀವಿ, ಇನ್ನ ಬಹಳಷ್ಟು ಹಗರಣಗಳು ಮಾಡಿದ್ದಾರೆ. ಅವೆಲ್ಲರೂ ಹೊರಗಡೆ ಬೀಳ್ಬೇಕು, ಮತ್ತೆ ಇದನ್ನ ತಡಿಬೇಕು ತಕ್ಷಣವೇ. ಇಲ್ಲಾಂದ್ರೆ ಜನಸಾಮಾನ್ಯರ ಆಸ್ತಿಗಳನ್ನ ಇವ್ರು ಕಬ್ಜಾದಲ್ಲಿ ಮಾಡ್ಕೊಂಡು ಇವ್ರಿಗೆ ಇಷ್ಟ ಬಂದಂಗೆ ಮೊದಲು ಹಂಗೆ ಅನಧಿಕೃತ ತರಕಾರಿ ಮಾರುಕಟ್ಟೆ ಸ್ಥಳಾಂತರ ಮಾಡುವಲ್ಲಿ ಸಂಪೂರ್ಣ ವಿಳಂಬ ಧೋರಣೆ ಅನುಸರಿಸಲಾಗುತ್ತಿದೆ ಎಂದು ರಾಜು ನಗರ ಉಸ್ಮಾನಿ ತರಕಾರಿ ಮಾರಾಟಗಾರರ ಕ್ಷೇಮ ಅಭಿವೃದ್ಧಿ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಎನ್ ಮಹಾವೀರ ಅವರು ಹೇಳಿದರು. ನಗರದ ಎಂ ಈರಣ್ಣ ವೃತ್ತದಿಂದ ಆಕಾಶವಾಣಿ ಕೇಂದ್ರಕ್ಕೆ ಹೋಗುವ ರಸ್ತೆಯ ಮಧ್ಯಭಾಗದ ಸ್ಮಶಾನ ಬಳಿ ಸರ್ಕಾರಿ ಜಾಗದಲ್ಲಿ ಅನಧಿಕೃತ ತರಕಾರಿ ಮಾರುಕಟ್ಟೆಗಳು ತೆರವುಗೊಳಿಸುವ ಕುರಿತು ಜಿಲ್ಲಾಧಿಕಾರಿ ಮತ್ತು ಪಾಲಿಕೆ ಆಯುಕ್ತರಿಗೆ ಗಮನಕ್ಕೆ ತಂದರೂ ಪ್ರಯೋಜನ ಇಲ್ಲದಂತಾಗಿದೆ. ಉಪಲೋಕಾಯುಕ್ತರು ಜಿಲ್ಲಾ ಪ್ರವಾಸ ಸಂದರ್ಭದಲ್ಲಿ ಅನಧಿಕೃತ ತರಕಾರಿ ಮಾರುಕಟ್ಟೆ ಬಗ್ಗೆ ಅವರ ಗಮನಕ್ಕೆ ತರಲಾಯಿತು. ಒಂದು ತೀರ್ಮಾನಕ್ಕೆ ಬಂದಿದೆ. ಏನಂತಂದ್ರೆ, ಕಾನೂನು ಬಾಹಿರ ತರಕಾರಿ ಮಾರುಕಟ್ಟೆ ರದ್ದುಪಡಿಸಿರಿ ಅಂತೇಳಿ ಮಾನ್ಯ ಪಾಲಿಕೆ ಆಯುಕ್ತರಲ್ಲಿ, ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಂಡಿದ್ದೀವಿ. ನಂತರ ಏನಂತಂದ್ರೆ, ದಿನಾಂಕ 29/8/2025 ಮಾನ್ಯ ಜಿಲ್ಲಾ ಪ್ರವಾಸ ಕೈಗೊಂಡಾಗ ಅವರು ಕೂಡ ನಾವೇನಂತಂದ್ರೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಕಾನೂನು ಬಾಹಿರ ತರಕಾರಿ ಮಾರ್ಕೆಟ್ನ ಸ್ಥಳಾಂತರ ಮಾಡಬೇಕಂತೇಳಿ. ಅಲ್ಲಿ ಆವತ್ತು ನಾವು ಆ ಸಂದರ್ಭದಲ್ಲಿ ಮನವಿ ಪತ್ರ ಕೊಡೋ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಪಾಲಿಕೆ ಆಯುಕ್ತರು ಅಲ್ಲೇ ಇದ್ದರು. ಉಪಲೋಕಾಯುಕ್ತರು ಅವ್ರನ್ನ ಕೇಳಿದರು, ಏನ್ರಿ ಅದು ಕಾನೂನು ಬಾಹಿರ ಇದೆ ಅಂತ ಹೇಳಿದ್ರೆ, ಹೌದು ಸರ್ ಕಾನೂನು ಬಾಹಿರ ಇದೆ ಅಂತೇಳಿ ಇಬ್ಬರು ಒಪ್ಕೊಂಡ ನಂತರ ಏನಂತಂದ್ರೆ, ರಿಪೋರ್ಟ್ ಬರೋ ತನಕ ನಾವೇನಂತಂದ್ರೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅವರು. ಮತ್ತೇನಂತಂದ್ರೆ, ಈಗ ಕಳೆದ ಒಂದು 4 ತಿಂಗಳಿಂದ ಏನಂತಂದ್ರೆ ಉಪಲೋಕಾಯುಕ್ತರು ಅವರ ಕಾರ್ಯಾಲಯದಿಂದ ರದ್ದು ಮಾಡುವಂತ ಏನಂತಂದ್ರೆ ಪತ್ರ ಇದುವರೆಗೆ ಏನಂತಂದ್ರೆ ನಾವು ಕೈ ಸೇರಿಲ್ಲ. ಈ ರೀತಿ ಆಡಳಿತದಲ್ಲಿ ಏನಂತಂದ್ರೆ ಯಾವ ಅವ್ಯವಸ್ಥೆ ಇದೆ ಮತ್ತು ಯಾವ ರೀತಿಯಿಂದ ಇಲ್ಲಿ ಸರ್ಕಾರಿ ನೌಕರರಾಗಲಿ, ಇನ್ನು ಬೇರೆ ಬೇರೆ ಏನಂತಂದ್ರೆ ರಾಜಕಾರಣಿಗಳಾಗಲಿ, ಬೇರೆ ಬೇರೆ ರೀತಿಯ ಇವರು ಏನಂತಂದ್ರೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸಾರ್ವಜನಿಕರಿಗಾಗಲಿ, ಇಲ್ಲಿರ್ತಕ್ಕಂಥ ರಾಜಕಾರಣಿಗಳಾಗಲಿ ಮತ್ತು ಬೇರೆ ಬೇರೆಯವರು ಕೂಡ ಏನಂತಂದ್ರೆ ಬಹಳಷ್ಟು ಬೇಸರ ಬಂದ್ಬಿಡ್ತದೆ. ಯಾಕಂತಂದ್ರೆ ಒಂದು ಕೆಲಸ ಆಗ್ತಾ ಇದೆ, ಪಾಲಿಕೆಯಿಂದ ಯಾವುದೂ ಕೆಲಸ ಆಗ್ತಾ ಇಲ್ಲ, ಜಿಲ್ಲಾಡಳಿತದಿಂದ ಯಾವುದೇ ಕೆಲಸ ಆಗ್ತಾ ಇಲ್ಲ. ಇರ್ಬೋದು ಇಬ್ರು ಏನಂತಂದ್ರೆ ಖಡಕ್ ಅಧಿಕಾರಿಗಳು ಇರ್ಬೋದು, ಬಟ್ ಕೆಲಸನೇ ಏನಾಗ್ತಾ ಇದೆ. ನಾವು ಏನಂತಂದ್ರೆ ಕಾನೂನು ಪರವಾಗಿ ಕಾನೂನು ರೀತಿಯಲ್ಲೇ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಯಾರು ಸರಿಯಾಗಿ ಸ್ಪಂದನೆ ನೀಡ್ತಾ ಇಲ್ಲ. ಉದಾಹರಣೆಗೆ ಏನಂತಂದ್ರೆ, ಮೊನ್ನೆ ಇವರು ಕಾನೂನು ಬಾಹಿರ ತರಕಾರಿ ಮಾರುಕಟ್ಟೆಯಲ್ಲಿ ತರಕಾರಿ ಮಾರಾಟ ಮಾಡತಕ್ಕಂಥ ವ್ಯಾಪಾರಸ್ಥರಾಗಲಿ, ರೈತರಾಗಲಿ, ಅದು ಏನಂತಂದ್ರೆ ಕಾನೂನು ಬಾಹಿರ ಇದೆ ಅಂತೇಳಿ ಜಿಲ್ಲಾಧಿಕಾರಿಗಳೇ ಒಪ್ಕೊಂಡಿದ್ದಾರೆ. ಮತ್ತೆ ಅದನ್ನು ಹಂಗೆ ಮುಂದುವರಿಸ್ತಾ ಇದ್ದಾರೆ. ಮೇಲಿಂದ ಏನಂತಂದ್ರೆ ನಾವು ಅವ್ರು ಹೇಳಿದ್ವಿ, ಏನ್ ಸರ್ ಅಲ್ಲಿ ಇನ್ನ ಮುಂದುವರೆದಲ್ಲ ಅಂತಂದ್ರೆ, ಇಲ್ಲ ನಾವು CS ಏನಂತಂದ್ರೆ ಕಬ್ಜಾ ಮಾಡ್ಕೊಂಡಿವಿ, ಉಳಿದಿದ್ದೇನಂತಂದ್ರೆ ಅದು ಪ್ರೈವೇಟ್ ಲ್ಯಾಂಡ್ ಅದ ಅಂತ ಹೇಳ್ತಾರೆ. ಅದು ಪ್ರೈವೇಟ್ ಲ್ಯಾಂಡ್ ಅಲ್ಲ ಸರ್, ಅದು ಕೆರೆ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗ, ಸರ್ಕಾರಿ ಜಾಗ, ಕೆರೆ ಜಾಗ ಇದೆ. ಅದನ್ನ ಯಾವಾಗ ಏನಂತಂದ್ರೆ ಲೇಔಟ್ ಮಾಡಿದ್ರು ಅಂತ ಕೇಳಿದ್ವಿ. ಅದಕ್ಕೇನಂತಾರೆ, ಅದು ನಮ್ಗೆ ಗೊತ್ತಿರ್ರಿ, ನಿಮ್ಮಲ್ಲಿ ಏನಾದ್ರೂ ದಾಖಲೆಗಳಿದ್ರೆ ಕೊಡ್ರಿ, ನಾನು ಏನಂತ ತೆಗಿತೀನಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಅದೇನಂತಂದ್ರೆ ಅವ್ರ ಪ್ರಕಾರ ಏನಂತಂದ್ರೆ ಮಾಹಿತಿ ಹಕ್ಕಿನಲ್ಲಿ ಮಹಾನಗರ ಪಾಲಿಕೆಗೆ